हेलो फ्रेंड्स, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ಆಲೂಗೆಡ್ಡೆ ಚಿಪ್ಸ್ ರೆಸಿಪಿ. ಇದು ಇನ್ಸ್ಟೆಂಟ್ ಚಿಪ್ಸ್ ಅಲ್ಲ, ಇದನ್ನು ಬಿಸಿಲಲ್ಲಿ ಒಣಗಿಸಿ ಮಾಡೋಂಥದ್ದು. ಮತ್ತು ಇದನ್ನು ನೀವು ಒಂದೇ ಸಲ ಜಾಸ್ತಿ ಕ್ವಾಂಟಿಟಿಲಿ ಮಾಡಿಕೊಂಡು ವರ್ಷ ಪೂರ್ತಿ ಎಂಜಾಯ್ ಮಾಡ್ಬೋದು. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ 3 ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದು ದೊಡ್ಡ ಸೈಜಲ್ಲಿ ತೊಗೊಂಡಿದ್ದೀನಿ ಮತ್ತು ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ನೀರಿಗೆ ಹಾಕಿಟ್ಟಿದ್ದೀನಿ. ಆದಷ್ಟು ದೊಡ್ಡ ಸೈಜಲ್ಲಿ ಆಲೂಗಡ್ಡೆ ತೊಗೊಳಕ್ಕೆ ಟ್ರೈ ಮಾಡಿ, ಯಾಕಂದರೆ ಇದು ಬಿಸಿಲಲ್ಲಿ ಒಣಗಿಸ್ತೀವಲ್ಲ ಅದು ಚಿಕ್ಕದಾಗುತ್ತೆ. ಮತ್ತು ಈಗ ಇದನ್ನು ಸ್ಲೈಸಸ್ ಆಗಿ ಮಾಡ್ಕೊಳ್ಳೋಣ. ಕೈಯಲ್ಲಾರು ಮಾಡ್ಕೋಬೋದು ಅಥವಾ ಈ ಥರ ಬರುತ್ತಲ್ಲ ಇದರಲ್ಲಿ ಮಾಡ್ಕೋಬೋದು. ಕೈಯಲ್ಲಿ ಇಷ್ಟಂತ ಮಾಡ್ತೀರಾ ತುಂಬ ಟೈಮ್ ತೊಗೊಳುತ್ತೆ. ಈ ಥರ ಸ್ಲೈಸ್ ಮಾಡೋದಿರುತ್ತಲ್ಲ ಮಾಡ್ಕೋಬೇಕು. ತುಂಬ ಸಣ್ಣ ಬರ್ತಿದೆ ನೋಡಿ, ತುಂಬ ದಪ್ಪ ಬರ್ತಿದೆ ಅನ್ನೋ ತಲೆ ಕೆಡಿಸ್ಕೋಬೇಡಿ. ಈ ಥರ ಗ್ರೇಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದು ತುಂಬ ಚೆನ್ನಾಗಿ ಬರುತ್ತೆ ಸ್ಮೂತಾಗಿ, ಒಂದೊಂದು ಈ ಥರ ತೆಳ್ಳಗೆ ಅಥವಾ ಕಟ್ಕಟ್ಟಾಗಿ ಬರುತ್ತೆ. ನಂದು ಈ ಥರ ಸ್ಲೈಸರ್ ಇದೆಯಲ್ಲ, ಇದರಲ್ಲಿ ತುಂಬ ದಪ್ಪಗೆ ಬರಲ್ಲ, ಸಣ್ಣಗೆ ಬರುತ್ತೆ. ಆಗ ಚಿಪ್ಸ್ ಎಲ್ಲ ಮಾಡಿದ್ಮೇಲೆ ತುಂಬ ಟೇಸ್ಟಿಯಾಗಿತ್ತು ನೋಡಿ. ಒಂದೊಂದೇ ಆಲೂಗಡ್ಡೆ ಈ ಥರ ಕಂಪ್ಲೀಟ್ ಆದಮೇಲೆ ಅದನ್ನ ತಕ್ಷಣ ನೀರಿಗೆ ಹಾಕಿಡಿ, ದಂಡ ಕಪ್ಪಗೆ ಬಂದ್ಬಿಡುತ್ತೆ. ಈಗ ನೀರಿಗೆ ಹಾಕಿದ್ಮೇಲೆ 1-2 ಸಲ ಚೆನ್ನಾಗಿ ತೊಳ್ಕೊಬೇಕು. ಇದರಲ್ಲಿರೋ ಸ್ಟ್ರಾಚ್ ಎಲ್ಲ ಚೆನ್ನಾಗಿ ಹೋಗಿಸ್ಕೋಬೇಕು. 1-2 ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಈಗ ಈ ಆಲೂಗಡ್ಡೆ ಸ್ಲೈಸಸ್ನ ಸ್ವಲ್ಪ ಕುದಿಸ್ಕೋಬೇಕು. ಒಂದು ಸ್ವಲ್ಪ ನೀರು ಬಿಸಿಯಾಗಿ ಇಟ್ಟಿದ್ದೀನಿ. ನೀರು ಕುದಿಬೇಕಾದ್ರೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಕುದಿ ಬರಬೇಕಾದ್ರೆ ಇದಕ್ಕೆ ಆಲೂಗಡ್ಡೆ ಪೀಸಸ್ನ ಹಾಕೋಬೇಕು ನೋಡಿ. ಈಗ ನೀರು ಕುದೀತಾ ಇದೆ. ಈಗ ಇದರಲ್ಲಿ ಆಲೂಗಡ್ಡೆ ಪೀಸಸ್ಗಳನ್ನ ಹಾಕೋತಾ ಇದ್ದೀನಿ. ಈಗ ಹೈ ಫ್ಲೇಮಲ್ಲಿ ಇದನ್ನು ಒಂದು 3-4 ನಿಮಿಷ ಕುದಿಸ್ಕೋಬೇಕು. ಜಾಸ್ತಿ ಬೇಡ, ಒಂದು 3-4 ನಿಮಿಷ ಸಾಕು. ಈ ಥರ ಕುದಿಸೋದ್ರಿಂದ ಸ್ಟ್ರಾಚ್ ಎಲ್ಲ ಚೆನ್ನಾಗಿ ಹೋಗುತ್ತೆ. ಮತ್ತು ಇದು ಒಣಗಿಸಿದ್ಮೇಲೆ ನೀವು ಎಷ್ಟು ದಿನ ಬೇಕಾದ್ರೂ ಇಡ್ಬೋದು. ಕ್ರಿಸ್ಪಿಯಾಗಿ ಇರುತ್ತೆ, ಸಾಫ್ಟ್ ಆಗಲ್ಲ. ಮತ್ತು ಕಲರ್ ಅಷ್ಟೇ ಕಪ್ಪಗಾಗಲ್ಲ. ಈಗ ನೋಡಿ 3-4 ನಿಮಿಷ ಕುದಿಸಿದ್ಮೇಲೆ ತಕ್ಷಣ ನೀರಿಂದ ತೆಕ್ಕೊಬಿಡ್ಬೇಕು. ಈಗ ಇದರಲ್ಲಿರೋ ನೀರೆಲ್ಲ ಕಂಪ್ಲೀಟಾಗಿ ಹೋದ್ಮೇಲೆ ಬಿಸಿಲಲ್ಲಿ ಒಣಗಿಸ್ಕೋಬೇಕು. ಈ ಥರ ಬಟ್ಟೆ ಮೇಲೆ ದೂರ ಈ ಥರ ಹಾಕ್ಕೊಂಡು ಒಣಗಿಸ್ಕೋಬೇಕು. ಬಿಸಿಲು ಜಾಸ್ತಿ ಇದ್ದರೆ ಒಂದಿನ ಪೂರ್ತಿ ಒಣಗಿಸ್ಕೊಂಡ್ರೆ ಸಾಕು, ಒಣಗೋಗುತ್ತೆ. ಇಲ್ಲ ಬಿಸಿಲೇ ಇಲ್ಲ ಅಂದರೆ 1-2 ದಿನ ಒಣಗಿಸ್ಕೊಳ್ಳಿ, ಆರಾಮಾಗಿ ಒಣಗೋಗುತ್ತೆ. ಇದೊಂದು ದಿನ ಪೂರ್ತಿ ಒಣಗಿಸ್ಕೊಂಡಿದೆ, ಚೆನ್ನಾಗಿ ಕ್ರಿಸ್ಪಿಯಾಗಿ ಒಣಗಿದೆ. ಈಗ ಇದನ್ನು ಎಣ್ಣೆಗೆ ಹಾಕೊಂಡು ನೋಡೋಣ. ಎಣ್ಣೆ ಮೀಡಿಯಮಾಗಿ ಬಿಸಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಶೇಪ್ ಹೇಳಿದ್ನಲ್ಲ, ಫುಲ್ ರೌಂಡೇ ಬಂದಿಲ್ಲ. ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈ ಥರ ಜಾಸ್ತಿ ಕ್ವಾಂಟಿಟಿಲಿ ಮಾಡಿ ಇಟ್ಕೊಬಿಟ್ರೆ ನೀವು ವರ್ಷ ಪೂರ್ತಿ ಇದನ್ನ ಇಟ್ಕೊಂಡು ತಿನ್ಬೋದು. ತುಂಬಾ ಕ್ರಿಸ್ಪಿಯಾಗಿದೆ ನೋಡಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.